ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ಸೊ ವೀಕ್ಷಕರೇ, ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರಾ ನಿಫ್ಟಿ ಇವತ್ತು ಕೆಲವೊಂದು 2-3 ದಿನದಿಂದ ಹೇಗೆ ಲೋವರ್ ಸರ್ಕ್ಯೂಟ್ಗಳೆಲ್ಲ ಹಿಟ್ ಆಗ್ತಾ ಇದೆ, ಮತ್ತು ಸ್ಟಾಕ್ಸ್ಗಳಲ್ಲೂ ಕೂಡ ಸರ್ಕ್ಯೂಟ್ಗಳು ಅಪ್ಲೈ ಆಗ್ತವೆ. ಸೊ ಅದರ ಬಗ್ಗೆ ಇವತ್ತಿನ ಡೀಟೇಲ್ ಆಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ, ಬಹಳಷ್ಟು ಅಂಶಗಳನ್ನ ನೀವು ಇದರಿಂದ ತಿಳ್ಕೊಳ್ಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋವರ್ ಸರ್ಕ್ಯೂಟ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಾಗೆ ವೀಕ್ಷಕರೇ, ಮಾರ್ಕೆಟ್ ಇವಾಗ ತುಂಬಾನೇ ಚೆನ್ನಾಗಿ ಬಿದ್ದಿದೆ. ನಿಮಗೆ ನೀವೇನಾದ್ರೂ ಇನ್ನೂ ಡಿಮ್ಯಾಟ್ ಅಕೌಂಟ್ ಅಥವಾ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿಲ್ಲ, ನಿಮ್ಗೆ ಯಾವ ಸ್ಟಾಕ್ಸ್ ಗಳಲ್ಲಿ ನಿಮ್ಗೆ ಇನ್ವೆಸ್ಟ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ, ನೀವು ಮಾಡ್ಬೇಕಾಗಿರೋದಷ್ಟೇ ನಿಮ್ಮ ಒಂದು ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕ್ ನ ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಅದೇ ತರ ನಿಮಗೆ ಅಕೌಂಟ್ ಓಪನ್ ಮಾಡಕ್ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನನ್ನ ಒಂದು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ನೀವು ಎಲ್ಲೇ ಒಂದು ಹಳ್ಳಿಯಲ್ಲಿದ್ರು ಕೂಡ ನಾವು ಅಕೌಂಟ್ ಓಪನ್ ಮಾಡಿ ಕೊಡ್ತೀವಿ. ಕೇವಲ ಒಂದು 10 ನಿಮಿಷದಲ್ಲಿ ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಕೆಲವೊಂದು ಫೋಟೋಸ್ ಗಳನ್ನ ತೋರಿಸ್ತಾ ಇದ್ದೀನಿ. ನೀವು ಕಾಫಿ ಡೇ ನೋಡಬಹುದು. ಇಲ್ಲಿ ಲೋವರ್ ಸರ್ಕ್ಯೂಟ್ ಹಿಟ್ ಆಯ್ತು, ಆಯ್ತಾ. ಆಮೇಲೆ ಮತ್ತೆ 5%, ಮತ್ತೆ 5%, 5%, ಮತ್ತೆ 5% ಲೋವರ್ ಸರ್ಕ್ಯೂಟ್ ಹಿಟ್ ಹಾಕೊಂತ ಬಂತು. ಇಲ್ಲಿ 20% ಆಗಿದೆ. ಇಲ್ಲಿ ನೀವು ನೋಡಬಹುದು, ಕೆಲವೊಮ್ಮೆ ಇಲ್ಲಿ ಡೈರೆಕ್ಟ್ ಆಗಿ 20% ಸ್ಟಾಪ್ ಆಗಿಬಿಟ್ಟಿದೆ. ಮತ್ತೆ ಬೈ ಮಾಡೋದಕ್ಕೆ ಮತ್ತೆ ಸೆಲ್ ಮಾಡೋದಕ್ಕೆ ಏನು ಆಗ್ತಾ ಇಲ್ಲ. ಸೊ ಇಲ್ಲಿ ನೀವು ಕೆಲವೊಂದು ಸ್ಟಾಕ್ಸ್ 5%, 20%, 10%, ಇಲ್ಲಿ 5%. ಸೊ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಒಂದು ಫಸ್ಟ್ಗೆ 10%, 5% ಅಪ್ ಆಗಿ ಆಮೇಲೆ ಮತ್ತೆ ಕೆಳಗಡೆ ಬಂದು ಕೆಲವೊಂದು ಟೈಮ್ ಏನ್ ಮಾಡ್ತಾರೆ, ಆ ಒಂದು ವಾಲಟಿಲಿಟಿನ ನೋಡ್ಕೊಂಡು ಅವರು ರಿಲೀಸ್ ಮಾಡ್ತಾರೆ. ಸೊ ಇಲ್ಲಿ ನೀವು ಮತ್ತೆ ಮಾಡಿ, ಮತ್ತೆ ಇಲ್ಲಿ ಮೇಲೆ ಅಪ್ಪರ್ ಸರ್ಕ್ಯೂಟ್ ಹಿಟ್ ಆಗಿಬಿಟ್ಟಿದೆ. ಮತ್ತೆ ಅದಾದ್ಮೇಲೆ ಯಾರು ಕೂಡ ಬೈ ಮಾಡಕ್ ಆಗ್ತಾ ಇಲ್ಲ. ಸೊ ಕೆಲವೊಂದು ಟೈಮ್ ರಿಲೀಸ್ ಮಾಡಿರ್ತಾರೆ. ಆ ಒಂದು ಟೈಮ್ ಅಲ್ಲಿ ಈ ತರ ಈ ಒಂದು ಗ್ರಾಫ್ ನ ನೀವು ನೋಡಬಹುದು. ಸೊ ಇಲ್ಲೂ ಕೂಡ ಅಷ್ಟೇ, ಆ ಒಂದು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸಿಚುವೇಶನ್ ಆ ಒಂದು ಮೂಮೆಂಟ್ ಅಲ್ಲಿ ಕಂಟ್ರೋಲ್ ಗೆ ತರೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಇದು ವೇರಿ ಆಗ್ತಾ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಮತ್ತೆ ಅಪ್ಪರ್ ಸರ್ಕ್ಯೂಟ್ ಹಿಟ್ ಆಯ್ತು, ಆಮೇಲೆ ಸ್ವಲ್ಪ ಬಿಟ್ರು, ಆಮೇಲೆ ಮತ್ತೆ ಇಲ್ಲಿ ರಿಲೀಸ್ ಮಾಡಿದ್ರು, ಮತ್ತೆ ಕಂಟಿನ್ಯೂಸ್ ಆಗಿ ಮತ್ತೆ ಇಲ್ಲಿ ಸ್ವಲ್ಪ ದಿವಸ ಟ್ರೇಡಿಂಗ್, ನಾರ್ಮಲ್ ಟ್ರೇಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೆಲ್ಲ ನಾರ್ಮಲ್ ಟ್ರೇಡಿಂಗ್, ಇಲ್ಲಿ ಲೋವರ್ ಸರ್ಕ್ಯೂಟ್ ಹಿಟ್ ಆಯ್ತು, ಇಲ್ಲಿ ಮತ್ತೆ ನಾರ್ಮಲ್ ಟ್ರೇಡಿಂಗ್ ಅಲೋ ಮಾಡಿದ್ರು. ಮತ್ತೆ ಈ ಒಂದು ದಿನ ಇಲ್ಲಿ ಇಂಡಿಯನ್ ರೈಲ್ವೆದಲ್ಲಿ ಲೋವರ್ ಸರ್ಕ್ಯೂಟ್ ಹಿಟ್ ಆಯ್ತು, ಇಲ್ಲಿ ನೀವು ನೋಡಬಹುದು ಈ ತರ. ಸೊ ಇವತ್ತು ಸರ್ಕ್ಯೂಟ್ ಬ್ರೇಕರ್ಸ್ ಮತ್ತೆ ಲಿಮಿಟ್ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನಿಮ್ಗೆ ಬಹಳ ಜನ ಕೇಳ್ತಾ ಇದ್ರಿ ಈ ಒಂದು ಟಾಪಿಕ್ ಬಗ್ಗೆ ಮಾಡಿ ಸರ್, ಏನದು ಹೆಂಗೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂತೇಳಿ. ಸೊ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ಇವತ್ತು ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಫ್ಟಿ ಇವತ್ತಿನ ದಿನ 10% ಲೋವರ್ ಸರ್ಕ್ಯೂಟ್ ಆಗಿತ್ತು. ಒಂದು 45 ನಿಮಿಷ ಎಲ್ಲ ಸ್ಟಾಪ್ ಮಾಡಿದ್ರು. ಆಮೇಲೆ ಮಾರ್ಕೆಟ್ ಸೆಷನ್ ನಿಮ್ಗೆ ಇವತ್ತಿನ ದಿನ ಲೈವ್ ಎಕ್ಸಾಂಪಲ್ ನಿಮ್ ಕಣ್ಮುಂದೆನೇ ಇದೆ. ಯಾಕಂತಂದ್ರೆ ನಾವು ನಾರ್ಮಲ್ ಆಗಿ ಸ್ಟಾಕ್ಸ್ ಮೇಲೆ ನಾವು ಮಾಡ್ಕೊಂತ ಹೋಗ್ಬೋದು, ಬಟ್ ನಿಫ್ಟಿ ಆದ್ರೆ ನಮ್ಗೆ ಲೈವ್ ಎಕ್ಸಾಂಪಲ್ ಇವತ್ತು ಸಿಕ್ಕಿದೆ. ಸೊ ಏನಕ್ಕೆ ಇದನ್ನ ಆಗ್ತಾರೆ ಅಂತಂದ್ರೆ, ಬ್ರೇಕರ್ಸ್ ಅಥವಾ ಲಿಮಿಟ್ಸ್ ಅಂತೀವಿ. ಈ ಒಂದು ಕಂಟ್ರೋಲ್ ದ ಎಕ್ಸ್ಟ್ರೀಮ್ ವಾಲಟಿಲಿಟಿನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾರೆ ಫ್ರೆಂಡ್ಸ್. ಈಗ ಬೀಳ್ತಾ ಇತ್ತಪ್ಪ ಅಂದ್ರೆ ಸ್ಟಾಕ್ಸ್ ತುಂಬಾ ಬಿದ್ಕಂತ ಹೋಗ್ಬಿಡುತ್ತೆ. ಆ ಒಂದು ಟೈಮ್ ಅಲ್ಲಿ ಅದನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಈಗ ಅಂತೇಳಿ, ಅದಕ್ಕೋಸ್ಕರ ಲಾಸ್ ಆಗೋದ್ ಬೇಡ ಇನ್ವೆಸ್ಟರ್ಸ್ ಅಂತೇಳಿ, ಅದಕ್ಕೋಸ್ಕರ ಈ ಒಂದು ಬ್ರೇಕರ್ಸ್ ನ ತಂದಿರೋದು, ಸರ್ಕ್ಯೂಟ್ ಬ್ರೇಕರ್ಸ್ ನ. ಮತ್ತೆ ಇನ್ನೊಂದು ಪ್ರೊಟೆಕ್ಟ್ ದ ಇನ್ವೆಸ್ಟರ್ಸ್. ಸೊ ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ, ನಾವೇನ್ ನಾರ್ಮಲ್ ಜನ ಏನಿದೀವಲ್ಲ, ನಾವೆಲ್ಲರೂ ಕೂಡ ರಿಟೇಲ್ ಇನ್ವೆಸ್ಟರ್ಸ್ ಅಲ್ಲಿ ಬರ್ತೀವಿ, ಆಯ್ತಾ. ನಾವು ಎಲ್ಲದಕ್ಕೂ ಕೂಡ ಲಾಸ್ಟ್ ಅಲ್ಲಿ ರಿಯಾಕ್ಟ್ ಆಗ್ತೀವಿ. ಇವತ್ತಿನ ದಿನ ಸ್ಟಾಕ್ಸ್ ಲೋವರ್ ಸರ್ಕ್ಯೂಟ್ ಹಿಟ್ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ರಿಟೇಲ್ ಇನ್ವೆಸ್ಟರ್ಸ್ ಅಲ್ಲ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಅವರೇ ಗೇಮ್ ಪ್ಲೇ ಮಾಡೋದು ಸ್ಟಾಕ್ಸ್ ಅಲ್ಲಿ. ಮತ್ತೆ ಸ್ವಲ್ಪ ಜನ ಆಪರೇಟರ್ಸ್ ಅಂತ ಇರ್ತಾರೆ, ಅವರೆಲ್ಲರೂ ಕೂಡ ಈ ಒಂದು ಸ್ಟಾಕ್ಸ್ ಜೊತೆ ಆಟ ಆಡ್ತಾರೆ. ನಾವು ರಿಟೇಲ್ ಇನ್ವೆಸ್ಟರ್ಸ್ ಲಾಸ್ಟ್ ಅಲ್ಲಿ ನೋಡ್ತೀವಿ ಅಷ್ಟೇ. ಸೊ ಅಷ್ಟು ಮಾತ್ರ ನಮ್ಮ ಕೈಲೇ ಮಾಡೋದಕ್ಕಾಗಲ್ಲ. ನಮ್ಮ ಕೈಲೇ ಮಾರ್ಕೆಟ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಕೈಲೇ. ಸೊ ಇದು ನೀವು ತಿಳ್ಕೊಬೇಕು. ಈ ಒಂದು ರಿಟೇಲ್ ಇನ್ವೆಸ್ಟರ್ಸ್ ನ ಕಾಪಾಡೋಕ್ಕೋಸ್ಕರ ಈ ಒಂದು ಸರ್ಕ್ಯೂಟ್ ಬ್ರೇಕರ್ಸ್ ನ ತಂದಿದ್ದಾರೆ. ಕೆಲವೊಂದು ಟೈಮ್ ಸ್ಟಾಕ್ಸ್ ವಾಲಟಿಲಿಟಿ ಅದು ಹೆಂಗ ಸೆಂಟಿಮೆಂಟ್ ಇರುತ್ತೆ ಅದೆಲ್ಲ ಕಡಿಮೆ ಹಾಕೊಂತ ಬಂದಂಗೆಲ್ಲ ಸ್ವಲ್ಪ ಅದನ್ನ ರಿಲೀಸ್ ಮಾಡ್ಕೊಂತ ಹೋಗ್ತಾರೆ. ನಿಮ್ಗೆ ಗೊತ್ತಾಗುತ್ತೆ ಯಾರು ಹೆಂಗ್ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಸರ್ಕ್ಯೂಟ್ ಲಿಮಿಟ್ಸ್ ನ ನಾವು ನೋಡ್ತಾ ಹೋಗೋಣ. ಇದನ್ನ ನಾವು ಇಂಡೆಕ್ಸ್ ಗಳಿಗೂ ಹಾಕ್ತಾರೆ, ಮತ್ತೆ ಸ್ಟಾಕ್ಸ್ ಗಳಿಗೂ ಹಾಕ್ತಾರೆ. ಸೊ ಇಂಡೆಕ್ಸ್ ಗಳಿಗೆ ಏನ್ ಹಾಕ್ತಾರಲ್ಲ, ಅದು ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಅವೆಲ್ಲವೂ ಕೂಡ ಇಂಡೆಕ್ಸ್ ಅಲ್ಲಿ ಬರುತ್ತೆ. ಅದಕ್ಕೆ ಅವರು ಸರ್ಕ್ಯೂಟ್ ಲಿಮಿಟ್ ಅಂತ ಕರೀತಾರೆ. ಓಕೆ, ಇನ್ಫ್ಯಾಕ್ಟ್ ಇದನ್ನ ಸರ್ಕ್ಯೂಟ್ ಲಿಮಿಟ್ ಅಂತ ಕರೆಯೋದು ಇಂಡೆಕ್ಸ್ ಗಳಿಗೆ ಮಾತ್ರ. ಬಟ್ ಬೈ ಡಿಫಾಲ್ಟ್ ಆಗಿ ಎಲ್ಲರೂ ಕೂಡ ಸ್ಟಾಕ್ಸ್ಗೂ ಕೂಡ ಸರ್ಕ್ಯೂಟ್ ಲಿಮಿಟ್ ಅಂದ್ಬಿಡ್ತಾರೆ. ಆಲ್ಮೋಸ್ಟ್ ಸೇಮೇ ಅದು. ಈಗ ಎಲ್ರಿಗೂ ಅದರ ಅರ್ಥ ಗೊತ್ತಾಗ್ಬಿಡುತ್ತೆ ಸರ್ಕ್ಯೂಟ್ ಲಿಮಿಟ್ ಅಂತ ಅಂದ್ರೆ. ಬಟ್ ಸ್ಟಾಕ್ಸ್ ಗಳಿಗೆ ಪ್ರೈಸ್ ಬ್ಯಾಂಡ್ ಅಂತ ಅಂತೀವಿ. ಸೊ ಅಪ್ಪರ್ ಪ್ರೈಸ್ ಬ್ಯಾಂಡ್ ಮತ್ತೆ ಲೋವರ್ ಪ್ರೈಸ್ ಬ್ಯಾಂಡ್ ಅಂತ ಕರಿಬೇಕಾಗುತ್ತೆ ಸರ್ಕ್ಯೂಟ್ ಸ್ಟಾಕ್ಸ್ ಗಳಿಗೆ. ಸೊ ಯಾವ ತರ ಇರುತ್ತೆ ಈ ಒಂದು ಸ್ಟಾಕ್ ಪ್ರೈಸ್ ಬ್ಯಾಂಡ್ ಅಂತಂದ್ರೆ, ಇದು ಅಪ್ಪರ್ ಪ್ರೈಸ್ ಬ್ಯಾಂಡ್. ಯಾವುದೇ ಒಂದು ಸ್ಟಾಕ್ಸ್ ಗೆ ಅಪ್ಪರ್ ಪ್ರೈಸ್ ಬ್ಯಾಂಡ್ ಮತ್ತೆ ಲೋವರ್ ಪ್ರೈಸ್ ಬ್ಯಾಂಡ್ ಇರುತ್ತೆ. ಯಾವ್ದಾದ್ರು ಸ್ಟಾಕ್ಸ್ ಅದು ಅಪ್ಪರ್ ಪ್ರೈಸ್ ಬ್ಯಾಂಡ್ ಅವತ್ತಿನ ದಿನ ಹಿಟ್ ಆಯ್ತಪ್ಪ ಅಂತಂದ್ರೆ ಅದನ್ನ ಅಪ್ಪರ್ ಪ್ರೈಸ್ ಬ್ಯಾಂಡ್ ಹಿಟ್ ಆಯ್ತಂತ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ, ಟ್ರೇಡ್ ಮಾಡೋದಕ್ಕೆ ಆಗೋದಿಲ್ಲ. ಕೆಳಗಿನ ಲೋವರ್ ಪ್ರೈಸ್ ಬ್ಯಾಂಡ್ ಹಿಟ್ ಆಯ್ತಂದ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಈ ಒಂದು ಪ್ರೈಸ್ ಬ್ಯಾಂಡ್ ಸ್ಟಾಕ್ಸ್ ಮೇಲೆ
ವೇರಿ ಆಗುತ್ತೆ. ಎಲ್ಲಾ ಸ್ಟಾಕ್ಸ್ಗಳಿಗೂ ಒಂದೇ ಇರೋದಿಲ್ಲ. ಕೆಲವೊಂದು ಸ್ಟಾಕ್ಸ್ಗೆ 2% ಇಂದ ಸ್ಟಾರ್ಟ್ ಆಗುತ್ತೆ, 5%, 10%, 20%, ಈ ತರ ಒಂದು ಪ್ರೈಸ್ ಬ್ಯಾಂಡ್ ಇರುತ್ತೆ. 20% ಲಾಸ್ಟ್. ಇವತ್ತು ಯಾವ್ದಾದ್ರು ಒಂದು ಸ್ಟಾಕ್ಸ್ ಇಲ್ಲಿ 20% ಅಥವಾ ಅದ್ರದ್ದು ತಂದೇನು ಪ್ರೈಸ್ ಬ್ಯಾಂಡ್ ಇರುತ್ತಲ್ಲ, ಅಪ್ಪರ್ ಪ್ರೈಸ್ ಬ್ಯಾಂಡ್ ಹಿಟ್ ಆಯ್ತಪ್ಪ ಅಂತಂದ್ರೆ ಅದಕ್ಕೆ ಅಪ್ಪರ್ ಪ್ರೈಸ್ ಬ್ಯಾಂಡ್ ಹಿಟ್ ಆಗಿದೆ ಅಂತಂತಾರೆ. ಮತ್ತೆ ಆ ಒಂದು ಸ್ಟಾಕ್ಸ್ ಅಲ್ಲಿ ಯಾವುದೇ ತರಹದ ಟ್ರೇಡಿಂಗ್ ಮಾಡೋದಕ್ಕೆ ಬಿಡೋದಿಲ್ಲ, ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಎಂಟೈರ್ ಡೇ. ಅದೇ ತರ ಯಾವ್ದಾದ್ರು ಸ್ಟಾಕ್ಸ್ ತಂದ ಒಂದು ಬ್ರ್ಯಾಂಡ್ ನ ಲೋವರ್ ಬ್ಯಾಂಡ್ ಏನಾದ್ರು ಟಚ್ ಮಾಡ್ತಂದ್ರೆ ಸೊ ಅವತ್ತಿನ ದಿನ ಆ ಒಂದು ಸ್ಟಾಕ್ಸ್ ಅಲ್ಲಿ ಯಾವುದೇ ತರಹದ ಟ್ರೇಡಿಂಗ್ ಬೈ ಮಾಡೋದಕ್ಕೆ ಮತ್ತೆ ಸೆಲ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಈಗ ನಾವ್ ಹೆಂಗ್ ಚೆಕ್ ಮಾಡೋದು ಸರ್? ಈಗ ಯಾವ್ದಾದ್ರು ಒಂದು ಸ್ಟಾಕ್ಸ್ ಅಲ್ಲಿ ನಾವು ಅಪ್ಪರ್ ಪ್ರೈಸ್ ಬ್ಯಾಂಡ್ ಅಥವಾ ಲೋವರ್ ಪ್ರೈಸ್ ಬ್ಯಾಂಡ್ ಹಾಕಿದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ ನಿಮ್ಗೆ ತೋರಿಸ್ತಾ ಇದೀನಿ. ಅವಂತಿ ಫೀಲ್ಡ್ ಇದು ತುಂಬಾ ಹಳೇದಿದು ಸ್ನ್ಯಾಪ್ ಶಾಟ್. ಸೊ ಇದು ಅಪ್ಪರ್ ಪ್ರೈಸ್ ಬ್ಯಾಂಡ್ ಮತ್ತೆ ಇಲ್ಲಿ ಲೋವರ್ ಪ್ರೈಸ್ ಬ್ಯಾಂಡ್ ನೀವು ನೋಡ್ತಾ ಇದ್ರಿ ಈ ಒಂದು ಸ್ಟಾಕ್ಸ್ ಅಲ್ಲಿ. ಆಯ್ತಾ, ಇದನ್ನ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್ ಏನಿದೆಯಲ್ಲ, ಸ್ಟಾಕ್ ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್ ಮೇಲೆ ಇದ್ರದ್ದು ಸ್ಟಾಕ್ ಅಪ್ಪರ್ ಪ್ರೈಸ್ ಬ್ಯಾಂಡ್ ಮತ್ತೆ ಲೋವರ್ ಪ್ರೈಸ್ ಬ್ಯಾಂಡ್ ಇಟ್ಟಿರುತ್ತೆ. ಇವತ್ತಿನ ದಿನ ಈ ಒಂದು ಸ್ಟಾಕ್ಸ್ ಅವಂತಿ ಫೀಡ್ಸ್ 302 ರೂಪಾಯಿಲಿಂದ 362 ರೂಪಾಯಿಗೆ ಅವತ್ತಿನ ದಿನ ಹೋಗಿ ಹಿಟ್ ಆಯ್ತಂದ್ರೆ 362 ರೂಪಾಯಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಮತ್ತೆ ಮುಂದೆ ಯಾರು ಬೈ ಮಾಡೋದಕ್ಕೆ ಸೆಲ್ ಮಾಡೋದಕ್ಕೆ ಆಗೋದಿಲ್ಲ. ಅದೇನಾದ್ರೂ 241 ರೂಪಾಯಿಗೆ ಬಂದ್ರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಮತ್ತೆ 241 ರೂಪಾಯಿದಿಂದ ಯಾರು ಬೈ ಮಾಡೋದಕ್ಕೆ ಮತ್ತೆ ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಂಟೈರ್ ಡೇ ಅದು ಸ್ಟಾಪ್ ಅಲ್ಲಿ ಇರುತ್ತೆ. ಮತ್ತೆ ನೆಕ್ಸ್ಟ್ ಡೇ ಏನಿರುತ್ತಲ್ಲ ಒಂದು ಅದನ್ನ ನೆಕ್ಸ್ಟ್ ಡೇ ಸೆಂಟಿಮೆಂಟ್ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಅದು. ಈಗ ನಿಮ್ಗೆ ಲೋವರ್ ಪ್ರೈಸ್ ಬ್ಯಾಂಡ್ ನೋಡಿದ್ರೆ ಈ ತರ ಇರುತ್ತೆ, ನಿಮ್ಗೆ ಕೆಲವೊಂದು ಟೈಮ್ ಕಂಟಿನ್ಯೂಸ್ ಆಗಿ ಬೀಳ್ತಾ ಇರುತ್ತೆ ಮತ್ತೆ ಬೀಳ್ತಾ ಇರುತ್ತೆ, ಆಮೇಲೆ ಈ ತರ ಹಿಂಗ್ ಹೋಗಿ ಮತ್ತೆ ನಾರ್ಮಲ್ ಬರ್ತಾರೆ. ಅಂದ್ರೆ ಇಲ್ಲಿ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಈ ಒಂದು ಟೈಮ್ ಅಲ್ಲಿ ಡೇ ಬೈ ಡೇ ಸೆಂಟಿಮೆಂಟ್ ಹೆಂಗೆ ಇದೆ ಅಂತ ಹೇಳಿ. ಇನ್ನು ಬೀಳಿಸ್ತಾ ಇದಾರೆ ಅಂತಂದ್ರೆ ಫಸ್ಟ್ ಅಲ್ಲೇ ಪ್ರೀ ಓಪನಿಂಗ್ ಅಲ್ಲೇ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, FII ದವರು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರೆಲ್ಲರೂ ಕೂಡ ಸ್ಟಾರ್ಟಿಂಗ್ ಪ್ರೀ ಓಪನಿಂಗ್ ಅಲ್ಲೇ ಅದನ್ನ ಸ್ಟಾಕ್ಸ್ ನ ಬಿಡಿಸಿಬಿಡ್ತಾರೆ. ಅಥವಾ ಯಾವಾಗಾದ್ರೂ ಬಿತ್ತಂದ್ರೆ ಇಮಿಡಿಯೇಟ್ ಆಗಿ ಅವ್ರು ಇಮಿಡಿಯೇಟ್ ಸೆಲ್ಲಿಂಗ್ ಇಟ್ಬಿಡ್ತಾರೆ, ಯಾವ ಪ್ರೈಸಿಂಗ್ ಅನ್ನ ಹೋಗ್ಲಿ ಅಂತ ಹೇಳಿ. ಆ ಒಂದು ಪ್ರೈಸ್ ಅಲ್ಲಿ ಅದು ಮತ್ತೆ 5% ಮತ್ತೆ ಬಿತ್ತಂದ್ರೆ ಅಲ್ಲಿಗೆ ಅದು ಲೋವರ್ ಸರ್ಕ್ಯೂಟ್ ಹಿಟ್ ಆಗಿಬಿಡುತ್ತೆ. ಅದು ಯಾವಾಗ ಅದು ಕಂಟ್ರೋಲ್ ಆ ಒಂದು ವಾಲಟಿಲಿಟಿ ಕಂಟ್ರೋಲ್ ಬರುತ್ತೆ ಅವಾಗ ಮಾತ್ರ ಆ ಒಂದು ಪ್ರೈಸ್ ಬ್ಯಾಂಡ್ ಅನ್ನ ಅವರು ರಿಲೀಸ್ ಮಾಡ್ಕೊಂತ ಬರ್ತಾರೆ. ಈಗ 10% ಇತ್ತಪ್ಪ ಅಂದ್ರೆ ಡೈಲಿ 10% ಬಿಡಲ್ಲ, 10% ಇಂದ 5% ಇತ್ತಂದ್ರೆ ಆಮೇಲೆ ಮತ್ತೆ ಸ್ಲೋ ಆಗಿ ಬಿಟ್ಕೊಂತ ಬರ್ತಾರೆ. ಸೊ ನೀವು ನೋಡ್ಬೋದು ಕೆಲವೊಂದು ಟೈಮ್ ಆ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಈ ಟೈಮ್ ಅಲ್ಲಿ ಯಾವಾಗ್ಲೂ ಕೂಡ ಓನ್ಲಿ ಸೆಲ್ಲರ್ಸ್ ಇರ್ತಾರೆ. ಈ ಒಂದು ಲೋವರ್ ಪ್ರೈಸ್ ಬ್ಯಾಂಡ್ ಅಲ್ಲಿ ಇದು ಸ್ಟಾಕ್ಸ್ ಮೇಲೆ ಹೋಗ್ತಾ ಇತ್ತಪ್ಪ ಅಂದ್ರೆ ಆಗಿನ ಟೈಮ್ ಅಲ್ಲಿ ಓನ್ಲಿ ಬೈಯರ್ಸ್ ಇರ್ತಾರೆ. ಆಗಿನ ಟೈಮ್ ಅಲ್ಲಿ ಬರೀ ಬೈಯರ್ಸ್ ಇರ್ತಾರೆ, ಯಾರು ಕೂಡ ಸೆಲ್ ಮಾಡೋದಕ್ಕೆ ರೆಡಿನೇ ಇರಲ್ಲ. ನಿಮ್ಗೆ F&O ಸ್ಟಾಕ್ಸ್ ಗಳಿಗೆ ಈ ಒಂದು ಪ್ರೈಸ್ ಬ್ಯಾಂಡ್ ಅಪ್ಲಿಕೇಬಲ್ ಆಗೋದಿಲ್ಲ, ಇದು ನಿಮ್ಗೆ ಗೊತ್ತಿರಲಿ. ನೋ ಪ್ರೈಸ್ ಬ್ಯಾಂಡ್. ಇವತ್ತು ಯಾವ್ದಾದ್ರು ಒಂದು ಸ್ಟಾಕ್ IPO ದಿಂದ ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗಿದೆ ಅಂತಂದ್ರೆ ಅದಕ್ಕೆ ಯಾವುದೇ ತರಹದ ಪ್ರೈಸ್ ಬ್ಯಾಂಡ್ಗಳು ಲೋವರ್ ಪ್ರೈಸ್ ಬ್ಯಾಂಡ್ ಮತ್ತೆ ಅಪ್ಪರ್ ಪ್ರೈಸ್ ಬ್ಯಾಂಡ್ ಯಾವುದು ಕೂಡ ಇರೋದಿಲ್ಲ. ಸೊ ಇಟ್ ವಿಲ್ ಬಿ ರಿವೈಸ್ಡ್ ಆನ್ ಡೈಲಿ ಬೇಸಿಸ್. ನಾನು ನಿಮ್ಗೆ ಹೇಳಿದ್ನಲ್ಲ, ಡೈಲಿ ಬೇಸಿಸ್ ಮೇಲೆ ಇದನ್ನ ಚೇಂಜ್ ಮಾಡುತ್ತಾ ಹೋಗ್ತಾರೆ. ಯಾವಾಗಾದ್ರೂ ಸರ್ಕ್ಯೂಟ್ ಅಥವಾ ಪ್ರೈಸ್ ಬ್ಯಾಂಡ್ ಅಪ್ಲಿಕೇಬಲ್ ಆದಾಗ ನೀವು ಯಾವುದೇ ತರಹದ ಟ್ರೇಡಿಂಗ್ ಮಾಡೋದಕ್ಕೆ ಆಗೋದಿಲ್ಲ, ಮತ್ತೆ ಆರ್ಡರ್ ಗಳನ್ನು ಕೂಡ ಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈಗ ನೆಕ್ಸ್ಟ್ ಯಾರು ಡಿಸೈಡ್ ಮಾಡ್ತಾರೆ ಈ ಒಂದು ಪ್ರೈಸ್ ಬ್ಯಾಂಡ್ ಅಥವಾ ಸರ್ಕ್ಯೂಟ್ ಲಿಮಿಟ್ ಅಂತೀವಲ್ಲ, ಅದನ್ನ ಈ ಒಂದು ಸ್ಟಾಕ್ಸ್ ಗಳಿಗೆ ಬಂದ್ಬಿಟ್ಟು ಸ್ಟಾಕ್ ಎಕ್ಸ್ಚೇಂಜ್ NSE ಮತ್ತೆ BSE ಅವರು ಡಿಸೈಡ್ ಮಾಡ್ತಾರೆ. ಮತ್ತೆ ಈ ಒಂದು ಇಂಡೆಕ್ಸ್ ಗಳಿಗೆ ಬಂದ್ಬಿಟ್ಟು SEBI ಅವರು ಇದನ್ನ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಇಂಡೆಕ್ಸ್ ಮತ್ತೆ ಸರ್ಕ್ಯೂಟ್. ಇಂಡೆಕ್ಸ್ ಗೆ ನಾವು ಸರ್ಕ್ಯೂಟ್ ಏನ್ ಅಪ್ಲೈ ಮಾಡ್ತೀವಲ್ಲ, ಈ ಒಂದು ಸೆನ್ಸೆಕ್ಸ್ ಮತ್ತೆ ನಿಫ್ಟಿ, ಅದು ಅಪ್ಪರ್ ಸರ್ಕ್ಯೂಟ್ ಮತ್ತೆ ಲೋವರ್ ಸರ್ಕ್ಯೂಟ್. ಮಿನಿಮಮ್ ಸ್ಟಾರ್ಟ್ ಆಗೋದು 10%, 15%, 20%. ಸೊ ಅದಕ್ಕೆ ನೀವು ನೋಡ್ಬೋದು 10% ಬೀಳೋಣ, ಲೋವರ್ ಸರ್ಕ್ಯೂಟ್ ಆಗೋಣ, ಅದು ಸ್ಟಾಪ್ ಮಾಡಿದ್ರು ಇವತ್ತಿನ ದಿನ. ಆಯ್ತಾ, ಈ ಒಂದು ಟೈಮ್ ಅಲ್ಲಿ ಏನಾಗಿರುತ್ತೆ, ಓನ್ಲಿ ಸೆಲ್ಲರ್ಸ್ ಇರ್ತಾರೆ, ಯಾರು ಕೂಡ ಬೈ ಮಾಡೋದಕ್ಕೆ ಇರೋದಿಲ್ಲ. ಸೊ ಅದಕ್ಕೆ ಆ ಒಂದು ನಿಫ್ಟಿ 10% ಬಿತ್ತಂದ್ರೆ ಅವತ್ತಿನ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಮತ್ತೆ ಈಗ ಅಪ್ಪರ್ ಸರ್ಕ್ಯೂಟ್ ಯಾವಾಗಾದ್ರೂ ನಿಫ್ಟಿ 10% ಅಪ್ ಆಯ್ತಂದ್ರೆ ಅವತ್ತಿನ ದಿನ ಎಲ್ಲರೂ ಓನ್ಲಿ ಬೈಯರ್ಸ್ ಇರ್ತಾರೆ, ಯಾರು ಕೂಡ ಸೆಲ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಸೊ ಆ ಒಂದು ಟೈಮ್ ಅಲ್ಲಿ 10% ಇಟ್ಟಾದ್ರೆ 10%ಗೆ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಇದು ಹೆಂಗ್ ಮುಂದುವರಿಯುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ನೋಡಿ, ಇದ್ರದ್ದು ಟೇಬಲ್ ಇದೆ, ಇದ್ರದ್ದು ಒಂದು ನಿಫ್ಟಿ ಸೆನ್ಸೆಕ್ಸ್ ಮತ್ತೆ ನಿಫ್ಟಿಗೆ ಇದು ವೇರಿ ಆಗುತ್ತೆ. ನಾರ್ಮಲ್ ಸ್ಟಾಕ್ಸ್ ಗಳಿಗೆ ಅದು ಎಂಟೈರ್ ಡೇ ಹಂಗೆ ಇರುತ್ತೆ. ಅಪ್ಪರ್ ಸರ್ಕ್ಯೂಟ್ ಮತ್ತೆ ಲೋವರ್ ಸರ್ಕ್ಯೂಟ್ ಇಟ್ಟಾದ್ರೆ ಅದು ಹಂಗೆ ಕಂಟಿನ್ಯೂ ಇರುತ್ತೆ ಎಂಟೈರ್ ಡೇ. ಅದು ವಾಲಟಿಲಿಟಿ ನೋಡ್ಕೊಂಡು ಅವ್ರು ಡೇ ಬೈ ಡೇ ಕಡಿಮೆ ಮಾಡ್ಕೊಂತ ಬಂದು ಆಮೇಲೆ ಒಂದ್ಸರಿ ರಿಲೀಸ್ ಮಾಡ್ತಾರೆ. ಅವಾಗ ನೀವು ನಾರ್ಮಲ್ ಆಗಿ ಬೈ ಅಂಡ್ ಸೆಲ್ ಮಾಡ್ಕೋಬಹುದು. ಬಟ್ ಇಲ್ಲಿ ಆಗಲ್ಲ. ಈ ಸರ್ಕ್ಯೂಟ್ ಗಳನ್ನ ಅವ್ರು ಆತರ ಮಾಡ್ಕೊಂತ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಮಿನಿಮಮ್ ಆಗಿ ಆಲ್ಮೋಸ್ಟ್ ಎಲ್ಲ ನೀವು ಒಂದು 2-3 ಸೆಷನ್ ನಿಮ್ಗೆ ಇವತ್ತಿನ ದಿನ ಮಾರ್ಕೆಟ್ ಬೀಳ್ಬೇಕಾದ್ರೆ ನೀವು ನೋಡ್ತಾ ಇದ್ರೆ ನಿಮ್ ಕಣ್ ಮುಂದೆನೆ ಇದೆ. ಈ ಒಂದು ನಿಫ್ಟಿ 10% ಯಾವಾಗ ಬಿತ್ತಪ್ಪ ಅಂದ್ರೆ ಅವಾಗ ಸರ್ಕ್ಯೂಟ್ ಗಳನ್ನ ಅಪ್ಲೈ ಮಾಡ್ತಾ ಇದ್ದಾರೆ.
ಸೊ ಇದು ಹೆಂಗು ಚೇಂಜ್ ಆಗುತ್ತೆ ಅಂದ್ರೆ ಇವತ್ತೇನಾದ್ರೂ ಸರ್ಕ್ಯೂಟ್ ಇವತ್ತು 1 ಗಂಟೆ ಒಳಗಡೆನೆ ಏನಾದ್ರೂ 10% ಬಿದ್ರೆ ನಿಮ್ಗೆ 45 ನಿಮಿಷ ಮಾರ್ಕೆಟ್ ನ ಬಂದ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಪ್ರೀ ಓಪನಿಂಗ್ ಸೆಷನ್ ಇರುತ್ತೆ. ಸೊ ಯಾವ ತರ ಪ್ರೀ ಓಪನಿಂಗ್ ಅಂತಂದ್ರೆ ನಿಮ್ ಡೈಲಿ ಬೆಳಿಗ್ಗೆ 9 ಗಂಟೆಗೆ ನಮ್ದು ಪ್ರೀ ಓಪನಿಂಗ್ ಸೆಷನ್ ಇರುತ್ತೆ, 9:15 ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಅದೇ ತರ ಈ ಒಂದು ಪ್ರೀ ಓಪನಿಂಗ್ ಸೆಷನ್ ಮಾಡ್ಕೊಂಡು ಆಲ್ಮೋಸ್ಟ್ ಆ ಒಂದು ಸಿಚುವೇಶನ್ ಏನಿದೆಯಲ್ಲ ನಾರ್ಮಲ್ ಆಗಿ ಬರೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಹೆಚ್ಚು ಬೀಳೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದೇ ತರ ಇವತ್ತಿನ ದಿನ ಮಾರ್ಕೆಟ್ 10% ನಿಮ್ಗೆ 1 ಗಂಟೆ ಮೇಲೆ ಮತ್ತೆ 2:30 ಒಳಗಡೆ ಏನಾದ್ರು 10% ಬಿದ್ರೆ ಅವಾಗ 15 ನಿಮಿಷ ಮಾತ್ರ ಬಂದ್ ಮಾಡ್ತಾರೆ. ಆಮೇಲೆ 15 ನಿಮಿಷ ಪ್ರೀ ಓಪನಿಂಗ್ ಸೆಷನ್ ಇರುತ್ತೆ, ಮತ್ತೆ ನಾರ್ಮಲ್ ಆಗಿ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಸೊ 2:15 ಮೇಲೆ ಏನಾದ್ರು ಮಾರ್ಕೆಟ್ ಬಿತ್ತಂದ್ರೆ ಅದು ಹಂಗೆ ಕಂಟಿನ್ಯೂ ಹಾಕೊಂತ ಹೋಗುತ್ತೆ. 10% ಏನಾದ್ರು ಟ್ರಿಗರ್ ಆಯ್ತಪ್ಪ ಅಂದ್ರೆ ಅವಾಗ ಏನು ಕೂಡ ಹಾಲ್ಟ್ ಮಾಡಲ್ಲ, ಅದು ಹಂಗೆ ಕಂಟಿನ್ಯೂ ಹಾಕೊಂತ ಹೋಗುತ್ತೆ. ಅದೇ ತರ 15% ಏನಾದ್ರು ಬಿದ್ರೆ 1 ಗಂಟೆ ಒಳಗಡೆ 1 hour 45 minutes ಆಗುತ್ತೆ, ಮತ್ತೆ 15 minutes ಅದು ಪ್ರೀ ಓಪನಿಂಗ್ ಸೆಷನ್ ಇರುತ್ತೆ. ಈ ತರ ಅದು ವೇರಿ ಆಗ್ತಾ ಹೋಗುತ್ತೆ. ಬಟ್ ಇವತ್ತಿನ ದಿನದಲ್ಲಿ ನಿಫ್ಟಿ ಸೆನ್ಸೆಕ್ಸ್ ಗಳೇನಿದೆಯಲ್ಲ ಸರ್ಕ್ಯೂಟ್ ಮೇಲೆ, ಇಂಡೆಕ್ಸ್ ಗಳ ಮೇಲೆ ಸರ್ಕ್ಯೂಟ್ ಓನ್ಲಿ 10% ಮಾತ್ರ ಇದೆ. ಸೊ ಮತ್ತೆ ನೀವೇನಾದ್ರೂ ಡೇ ಟ್ರೇಡಿಂಗ್ ಮಾಡ್ತಾ ಇರ್ತೀರಾ, ಆಯ್ತಾ, ನೀವೇನಾದ್ರೂ ಶಾರ್ಟ್ ಸೆಲ್ಲಿಂಗ್ ಮಾಡಿರ್ತೀರಾ, ಆ ಒಂದು ಟೈಮ್ ಅಲ್ಲಿ ಒಂದು ಸ್ಟಾಕ್ಸ್ ಅಪ್ಪರ್ ಸರ್ಕ್ಯೂಟ್ ಅಥವಾ ಲೋವರ್ ಸರ್ಕ್ಯೂಟ್ ಏನಾದ್ರು ಹಿಟ್ ಆಯ್ತಪ್ಪ ಅಂದ್ರೆ ನೀವು ಎಸ್ಪೆಷಲಿ ಶಾರ್ಟ್ ಸೆಲ್ಲಿಂಗ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ರಿ. ಅವರಿಗೆ ಸ್ಪೆಷಲಿ ಹೇಳ್ತಾ ಇರೋದು. ನೀವೇನಾಗ್ತೀರಾ ಒಂಥರ ಡಿಫಾಲ್ಟರ್ ತರ ಆಗ್ತೀರಾ. ಸೊ ನಿಮ್ಮ ಒಂದು ಪೊಸಿಷನ್ ಏನಿರುತ್ತಲ್ಲ ಅದನ್ನ ಆಕ್ಷನ್ ಮಾರ್ಕೆಟ್ ಅಂತಿದೆ, ಅದರಲ್ಲಿ ನಿಮ್ಮ ಒಂದು ಪೊಸಿಷನ್ ಸೆಟಲ್ ಮಾಡ್ತಾರೆ. ಸೊ ನನ್ನ ಸಜೆಷನ್ ಏನಂತಂದ್ರೆ ಯಾವ್ದಾದ್ರು ಒಂದು ಸ್ಟಾಕ್ ಅಪ್ಪರ್ ಸರ್ಕ್ಯೂಟ್ ಮತ್ತೆ ಲೋವರ್ ಸರ್ಕ್ಯೂಟ್ ಹಿಟ್ ಆಗ್ತಾ ಇತ್ತಂದ್ರೆ ದಯವಿಟ್ಟು ಆ ಒಂದು ಸ್ಟಾಕ್ಸ್ ಅಲ್ಲಿ ಟ್ರೇಡಿಂಗ್ ಮಾಡೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಅದ್ರದ್ದು ಎಫೆಕ್ಟ್ ಯಾವ ತರ ಇರುತ್ತೆ ಅಂತ ಹೇಳಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ. ಈ ಒಂದು ಸರ್ಕ್ಯೂಟ್ಗಳು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ ತಿಳಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರು ಡೌಟ್ಸ್ ಇತ್ತಪ್ಪ ಅಂದ್ರೆ ನಾನೇನಾದ್ರೂ ಮಿಸ್ ಮಾಡಿರ್ಬೋದು. ನಿಮ್ಗೆ ಈ ಒಂದು ಟಾಪಿಕ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ. ನಿಮಗೆ ನಮ್ಮ ಹತ್ರ ಸ್ಟಾಕ್ ಮಾರ್ಕೆಟ್ ಅನ್ನ ಕಲಿಯೋ ಯಾವುದೇ ಒಂದು ಆಸಕ್ತಿ ಇದ್ರೆ ನನ್ನ ಒಂದು ವಾಟ್ಸ್ಆಪ್ ನಂಬರ್ಗೆ ನೀವು ಮೆಸೇಜ್ ಮಾಡಬಹುದು. ಡೈರೆಕ್ಟ್ ಆಗಿ ಅಕೌಂಟ್ ಅನ್ನು ಓಪನ್ ಮಾಡೋ ಮೂಲಕ ನಮ್ಮ ಹತ್ರ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ನ ನೀವು ಕಲಿಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.